ಸ್ನೇಹಿತರೆ, ಸೆಪ್ಟೆಂಬರ್ನಲ್ಲಿ 3 ಶುಭ ರಾಜಯೋಗ ದೊರೆಯಲಿದೆ. ಬನ್ನಿ, ಇಂದಿನ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಿ. ತುಲಾ ಸೇರಿ 4 ರಾಶಿಯವರ ಅದೃಷ್ಟ ಕುಲಾಯಿಸುತ್ತೆ, ಬ್ಯಾಂಕ್ ಬ್ಯಾಲೆನ್ಸು ಡಬಲ್ ಆಗುತ್ತೆ ಎಂಬುವ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. 2026ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ 3 ಪ್ರಮುಖ ರಾಜಯೋಗಗಳು ನಿರ್ಮಾಣಗೊಳ್ಳುವುದು. ಇದರಿಂದಾಗಿ 4 ಅದೃಷ್ಟಶಾಲಿ ರಾಶಿಗಳಿಗೆ ಸೇರಿದ ಜನರು ತಮ್ಮ ಧನ ಸಮೃದ್ಧಿಯನ್ನು ಹೆಚ್ಚಿಸುವ ಉತ್ತಮ ಮಾರ್ಗವನ್ನು ಪಡೆಯಲಿದ್ದಾರೆ. ಆ ಲಕ್ಕಿ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರ ಸೆಪ್ಟೆಂಬರ್ ತಿಂಗಳು ಆರ್ಥಿಕ ಮತ್ತು ವೃತ್ತಿಗೆ ಸಂಬಂಧಿಸಿದ ದೃಷ್ಟಿಯಿಂದ ಬಹಳ ವಿಶೇಷವಾಗಿರುವುದು. ಈ ತಿಂಗಳಿನಲ್ಲಿ ಗ್ರಹಗಳು ದೊಡ್ಡ ರಾಶಿ ಬದಲಾವಣೆ ಸಂಭವಿಸಲಿದೆ. ಇದರಿಂದಾಗಿ 3 ಅದ್ಭುತವಾದ ರಾಜಯೋಗಗಳು ನಿರ್ಮಾಣಗೊಳ್ಳುವುದು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೃಷ್ಟಿಯಾಗಲಿರುವ 3 ಪ್ರಮುಖ ರಾಜಯೋಗಗಳು ಯಾವುವು ಎಂದರೆ ಮೌಲ್ಯವಾದ ರಾಜಯೋಗ, ಭದ್ರ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗ ಆಗಿದ್ದಾವೆ. ಗ್ರಹಗಳ ಈ ಶುಭ ಸ್ಥಿತಿಯಿಂದಾಗಿ 4 ಪ್ರಮುಖ ರಾಶಿಗಳಿಗೆ ಸೇರಿದ ಜನರ ಧನ ಸಂಪತ್ತು ವೃದ್ಧಿಯಾಗುವುದರೊಂದಿಗೆ ಪ್ರಗತಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಸಾಕಷ್ಟು ಹೆಚ್ಚಳವಾಗುವ ಯೋಗ ಕಂಡು ಬಂದಿದೆ. ಆ ಅದೃಷ್ಟಶಾಲಿ 4 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುವ ಬನ್ನಿ. ಕುತೂಹಲ ನಿಮಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಲಾ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಜಾತಕದ ಲಗ್ನದ ಮನೆಯಲ್ಲಿ ಮೌಲ್ಯವಾದ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ನೋಡಬಹುದು. ಹಾಗಾಗಿ ಬಹಳ ಸಮಯದಿಂದ ಅಪೂರ್ಣಗೊಂಡಂತಹ ತುಲಾ ರಾಶಿಗೆ ಸೇರಿದ ಜನ ಎಲ್ಲ ಕೆಲಸ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಂಭವ ಹೆಚ್ಚಾಗುವುದು. ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನು ಪಡೆಯುವುದರೊಂದಿಗೆ ಸಂಬಳದಲ್ಲಿ ಅಪಾರ ಅಭಿವೃದ್ಧಿಯಾಗುವ ಪ್ರಬಲವಾದ ಸಂಭವ ಕೂಡ ನಿರ್ಮಾಣಗೊಳ್ಳುತ್ತದೆ. ತದನಂತರ ಯಾವ ರಾಶಿ ಎಂಬುದನ್ನು ನೋಡೋಣ. ಜೊತೆಗೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಬೇಕೆಂದಿರುವ ತುಲಾ ರಾಶಿಗೆ ಸೇರಿದೆ ಜನರಿಗೆ ಶುಭ ಸಮಯ ದೊರಕುವುದು. ಹಾಗಾಗಿ ಯಾವುದಾದರೂ ಹೊಸ ವಾಹನ ಖರೀದಿಸುವ ಆಸ್ತಿಯನ್ನು ಖರೀದಿಸಬೇಕೆಂದಿರುವುದರೆ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶುಭಯೋಗಗಳು ಪ್ರಭಾವದಿಂದ ಅದ್ಭುತವಾದ ಸಮಯ ದೊರಕುವ ಸಂಭವ ಕೂಡ ಹೆಚ್ಚಾಗಲಿದೆ. ಹಾಗೂ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ರಾಶಿಯಲ್ಲಿಯೇ ಗ್ರಹಗಳ ರಾಜಕುಮಾರನಾದ ಬುಧನು ತನ್ನ ಸಂಚಾರವನ್ನು ಮಾಡುವ ಮೂಲಕ ಭದ್ರ ರಾಜಯೋಗವನ್ನು ನಿರ್ಮಿಸುವುದು. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ದೊಡ್ಡ ಆರ್ಥಿಕ ಲಾಭ ಸಂಭವ ಹೆಚ್ಚಾಗಲಿದೆ. ಈ ರಾಜಯೋಗಗಳ ನಿರ್ಮಾಣದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಸಾಕಷ್ಟು ಬಲಗೊಳ್ಳುವುದು ಮತ್ತು ಹೊಸ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಸಂಪರ್ಕಗಳಿಂದ ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಪ್ರಯೋಜನವನ್ನು ಗಳಿಸುವ ಅದ್ಭುತವಾದ ಅವಕಾಶ ನಿಮಗೆ ದೊರಕಲಿದೆ. ಹಾಗಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಸೆಪ್ಟೆಂಬರ್ ತಿಂಗಳ ಹೆಚ್ಚು ಅದೃಷ್ಟಶಾಲಿಯಾದ ಸಮಯವನ್ನು ಕರುಣಿಸಲಿದ್ದಾನೆ ಭಗವಂತ. ತದನಂತರ ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ 2026ರ ಸೆಪ್ಟೆಂಬರ್ ತಿಂಗಳು ವರದಾನಕ್ಕಿಂತ ಕಡಿಮೆ ಇರುವುದಿಲ್ಲ. ಶುಭ ರಾಜಯೋಗಗಳು ನಿರ್ಮಾಣದಿಂದಾಗಿ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಹೊಸ ಮತ್ತು ದೊಡ್ಡ ಜವಾಬ್ದಾರಿಗಳನ್ನು ಲಭಿಸುವ ಸಾಧ್ಯತೆ ಹೆಚ್ಚಾಗಲಿದೆ. ಹಾಗಾಗಿ ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಕರ ರಾಶಿ ಸೇರಿದ ಜನರು
ತಮ್ಮ ಹಳೆಯ ಹೂಡಿಕೆಗಳಿಂದಾಗಿ ಅದ್ಭುತವಾದವನ್ನು ಲಾಭವನ್ನು ಗಳಿಸಬಹುದಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿದು ಬಂದಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಗೆ ಸೇರಿದ ಜನರು ಬ್ಯಾಂಕ್ ಬ್ಯಾಲೆನ್ಸನ್ನು ಬಹಳಷ್ಟು ಆಗಲಿದೆ, ಸಂತೋಷವಾಗಲಿದೆ. ಜೀವನವನ್ನು ನಡೆಸುವ ಅವಕಾಶವನ್ನು ಮಕರ ರಾಶಿಗೆ ಜನರು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಬನ್ನಿ, ಈ 3 ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಆರ್ಥಿಕ ಲಾಭ ಹೆಚ್ಚಾಗಲಿದೆ ಎಂಬುದನ್ನಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಬನ್ನಿ, ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ.